ಶಾಸಕರಾದಂತ ಎಸ್ ಪೊನ್ನಣ್ಣ ಅವ್ರ ಜೊತೆಲಿದ್ದೇನೆ ಸರ್. ಈಗ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋನ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಈಗ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೇ ಇದ್ದರು. ಸದನದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ಇವ್ರು ಕಾಣಿಸ್ಕೊಂಡಿಲ್ವ ಅಂತ ಏನು ಅರ್ಥ ಆಗ್ತಲ್ಲ ನನಗೆ. ಶಿ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಅಸೆಂಬ್ಲಿ ಆ್ಯಂಡ್ ಶಿ ಹ್ಯಾಸ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರ ಲೆಕ್ಕಾಚಾರದ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿ ಬೇರೆದನ್ನ ಮಾತಾಡ್ತಾ ಇದ್ದಾರೆ. ಕೇಳಿರುವಂತ 2 ತಿಂಗಳು ಯಾಕೆ ಪಾವತಿ ಆಗಿಲ್ಲ ಅಂತ ಉತ್ತರ ಬಂದಿಲ್ಲ, ಮಾಧ್ಯಮಗಳು ಕೇಳಿದ್ರು ಕೂಡ ಓಡೋಗ್ತಾ ಇದ್ದಾರೆ ಅನ್ನೋ ಒಂದು ಧಾಟಿಯಲ್ಲಿ ಈಗ ಪೋಸ್ಟ್ ಆಗಿರೋದು. ನೋಡಿ, ಈ ನಿರಾಧಾರಿತ ಆರೋಪ ಅಂತ ಹೇಳಿದ್ರೆ ಇದು ಒಂದು ನೇರ ಉದಾಹರಣೆ. ಯಾವ ಹಣ ಸರ್ಕಾರದ ಬೊಕ್ಕಸೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತ ಪ್ರಕ್ರಿಯೆ ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಅದು ಯಾವುದೋ 2 ತಿಂಗಳು ಹೋಗ್ಲಿಲ್ಲ ಅಂತ ಹೇಳಿ ಅರ್ಥ ಏನು? ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಏನು ಅರ್ಥನೇ ಇಲ್ವಲ್ಲ, ಇಟ್ಸ್ ಮೀನಿಂಗ್ಲೆಸ್. ಅವರ ಒಂದು ಸಚಿವರು ತಿಂದಿದ್ದಾರೆ, ಇಲ್ಲಾಂದ್ರೆ ಅಧಿಕಾರಿಗಳು ತಿಂದಿದ್ದಾರೆ ಅಂತ ಆರೋಪ. ಆಗತ್ತೆ, ಸಾಧ್ಯ ಇದೆ. ಲೆಟ್ ಅಸ್ ಬಿ ಲಾಜಿಕಲ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಲ್ಲ. ಯಾರೇ ತಗೊಂಡು ಎಲ್ಲ ಒಂದ್ ಕಡೆ ಹಣನ ಸಂಗ್ರಹಣೆ ಮಾಡಿದ್ದಾರೆ, ಹಣನ ಡ್ರಾ ಮಾಡಿದ್ದಾರೆ, ತಗೊಂಡೋಗಿದ್ದಾರೆ. ಏನಾರು ಒಂದ್ ಬೇಕಲ್ಲ, ಆಧಾರ ಬೇಕಲ್ಲ. ಈ ತರ ಒಂದು ಆರೋಪ, ಗಂಭೀರವಾದಂತ ಆರೋಪ ಮಾಡಿದಾಗ ಸುಮ್ಮನೆ 2 ತಿಂಗಳದ್ದು ಏನೋ ಇವ್ರು ಕೇಳಿದ್ದು ಇವ್ರ ಲೆಕ್ಕಾಚಾರದ ಪ್ರಕಾರ ಇಲ್ಲ ಅಂತ ಭಾವಿಸೋಣ ಒಪ್ಪಿದ್ರು ಕೂಡ ಅದು ಎಲ್ಲ ತಗೊಂಡು ದೀಸ್ ಆರ್ ಆಲ್ ಬೇಸ್ಲೆಸ್ ಎಲಿಗೇಷನ್ಸ್. ಸಿ ವಾಸ್ ಪ್ರೆಸೆಂಟ್ ಇನ್ ದ ಹೌಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಮತ್ತೆ ಲೆಕ್ಕ ತಗೊಳ್ಳಿ. ಈಗ ನಾವು ಬಂದು ಸರ್ಕಾರ ಮಾಡಿ 30 ತಿಂಗಳಾಗಿದೆ. 30 ತಿಂಗಳ ಗೃಹಲಕ್ಷ್ಮಿ ಎಷ್ಟು ತಿಂಗಳು ಹೋಗಿದೆ ಅಂತ ಹೇಳೋಣ. ಯಾವ್ದಾದ್ರು 1.5 ತಿಂಗಳು ಬಿಟ್ಟೋಗಿದ್ರೆ ಅದ್ರ ಅರ್ಥ ಹಣ ಬೇರೆ ತಗೊಂಡೋಗಿದ್ದಾರೆ ಅಂತಲ್ಲ. ಕೊಡ್ಬೋದು. ಈ ದುಡ್ಡನ್ನ ಬಿಹಾರದ ಎಲೆಕ್ಷನ್ ಪಂಪ್ ಮಾಡಿದ್ದಾರೆ ಅಂತ ಏನ್ ಹೇಳ ಎಲ್ಲ ಒಂದು ಆರೋಪ ಮಾಡಿದಾಗ ಅದಕ್ಕೊಂದು ಗಾಂಭೀರ್ಯ ಇರಬೇಕು. ಆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಗೌರವ ತರುವಂತ ರೀತಿಯಲ್ಲಿ ಇರಬೇಕು. ಏನೋ ಮನ್ಸೋ ಇಚ್ಛೆ ಬಾಯಿಗೆ ಬಂದಂತದ್ದೆಲ್ಲ ಆರೋಪ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಎಲ್ಲಾ ಸಂದರ್ಭದಲ್ಲೂ ನೋಡಿ ನೀವು, ಎಲ್ಲ ಒಂದು ರೀತಿಯಾದಂತ ಸುಮ್ಮನೆ ಭಾವನೆಗಳನ್ನ ಕೇಳೋಂತ ಬಂದ್ಬಿಡ್ತಾರೆ. ಯಾರು ಸತ್ತ ಅಂದ್ರೆ ಯಾರು ಬಂದ್ಬಿಡ್ತಾರೆ. ಎಲ್ಲ ಒಂದು ಸೂಸೈಡ್ ಆಯ್ತು ಅಂದ್ರೆ ಅಲ್ಲಿ ಓಡೋಗ್ಬಿಡ್ತಾರೆ. ಧರ್ಮಸ್ಥಳ ಮಾಡಿದ್ರಲ್ಲ, ಏನಾಯ್ತು ಈಗ? ಧರ್ಮಸ್ಥಳಕ್ಕೆ ಇವರೆಲ್ಲ ಕಾರ್ ಎತ್ಕೊಂಡು ಹೋದ್ರಲ್ಲ, ಯಾಕೆ ಹೋದ್ರು? ಅವ್ರಿಗೇನ್ ಧರ್ಮಸ್ಥಳ ದೇವಾಲಯದ ದೇವ್ರ ಮೇಲೆ ಭಕ್ತಿ ಆಗ್ಲಿ, ಅಲ್ಲಿ ಶ್ರದ್ಧೆ ಆಗ್ಲಿ, ಅದನ್ನ ಉಳಿಸ್ಬೇಕು ಅಂತ ಹೇಳುವಂತದ್ದಾರಲ್ಲ. ರಾಜಕೀಯ ಲಾಭ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ದಟ್ ಈಸ್ ದೇರ್ ಕಲ್ಚರ್. ಅದರಿಂದ ಅವರ ಆರೋಪಗಳಿಗೆ ಅನಾವಶ್ಯಕ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ವಿರೋಧ ಪಕ್ಷ ಮಾಡಬಾರ್ದು. ಸದನದಲ್ಲಿ ಜವಾಬ್ದಾರಿಯುತವಾದಂತ ಪ್ರಶ್ನೆಯನ್ನು ಕೇಳಿ ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧವಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶಾಸಕರಾದಂತ ಎಸ್ ಪೊನ್ನಣ್ಣ ಅವ್ರ ಜೊತೆಲಿದ್ದೇನೆ ಸರ್. ಈಗ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋನ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಈಗ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೇ ಇದ್ದರು. ಸದನದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ಇವ್ರು ಕಾಣಿಸ್ಕೊಂಡಿಲ್ವ ಅಂತ ಏನು ಅರ್ಥ ಆಗ್ತಲ್ಲ ನನಗೆ. ಶಿ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಅಸೆಂಬ್ಲಿ ಆ್ಯಂಡ್ ಶಿ ಹ್ಯಾಸ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರ ಲೆಕ್ಕಾಚಾರದ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿ ಬೇರೆದನ್ನ ಮಾತಾಡ್ತಾ ಇದ್ದಾರೆ. ಕೇಳಿರುವಂತ 2 ತಿಂಗಳು ಯಾಕೆ ಪಾವತಿ ಆಗಿಲ್ಲ ಅಂತ ಉತ್ತರ ಬಂದಿಲ್ಲ, ಮಾಧ್ಯಮಗಳು ಕೇಳಿದ್ರು ಕೂಡ ಓಡೋಗ್ತಾ ಇದ್ದಾರೆ ಅನ್ನೋ ಒಂದು ಧಾಟಿಯಲ್ಲಿ ಈಗ ಪೋಸ್ಟ್ ಆಗಿರೋದು. ನೋಡಿ, ಈ ನಿರಾಧಾರಿತ ಆರೋಪ ಅಂತ ಹೇಳಿದ್ರೆ ಇದು ಒಂದು ನೇರ ಉದಾಹರಣೆ. ಯಾವ ಹಣ ಸರ್ಕಾರದ ಬೊಕ್ಕಸೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತ ಪ್ರಕ್ರಿಯೆ ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಅದು ಯಾವುದೋ 2 ತಿಂಗಳು ಹೋಗ್ಲಿಲ್ಲ ಅಂತ ಹೇಳಿ ಅರ್ಥ ಏನು? ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಏನು ಅರ್ಥನೇ ಇಲ್ವಲ್ಲ, ಇಟ್ಸ್ ಮೀನಿಂಗ್ಲೆಸ್. ಅವರ ಒಂದು ಸಚಿವರು ತಿಂದಿದ್ದಾರೆ, ಇಲ್ಲಾಂದ್ರೆ ಅಧಿಕಾರಿಗಳು ತಿಂದಿದ್ದಾರೆ ಅಂತ ಆರೋಪ. ಆಗತ್ತೆ, ಸಾಧ್ಯ ಇದೆ. ಲೆಟ್ ಅಸ್ ಬಿ ಲಾಜಿಕಲ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಲ್ಲ. ಯಾರೇ ತಗೊಂಡು ಎಲ್ಲ ಒಂದ್ ಕಡೆ ಹಣನ ಸಂಗ್ರಹಣೆ ಮಾಡಿದ್ದಾರೆ, ಹಣನ ಡ್ರಾ ಮಾಡಿದ್ದಾರೆ, ತಗೊಂಡೋಗಿದ್ದಾರೆ. ಏನಾರು ಒಂದ್ ಬೇಕಲ್ಲ, ಆಧಾರ ಬೇಕಲ್ಲ. ಈ ತರ ಒಂದು ಆರೋಪ, ಗಂಭೀರವಾದಂತ ಆರೋಪ ಮಾಡಿದಾಗ ಸುಮ್ಮನೆ 2 ತಿಂಗಳದ್ದು ಏನೋ ಇವ್ರು ಕೇಳಿದ್ದು ಇವ್ರ ಲೆಕ್ಕಾಚಾರದ ಪ್ರಕಾರ ಇಲ್ಲ ಅಂತ ಭಾವಿಸೋಣ ಒಪ್ಪಿದ್ರು ಕೂಡ ಅದು ಎಲ್ಲ ತಗೊಂಡು ದೀಸ್ ಆರ್ ಆಲ್ ಬೇಸ್ಲೆಸ್ ಎಲಿಗೇಷನ್ಸ್. ಶಿ ವಾಸ್ ಪ್ರೆಸೆಂಟ್ ಇನ್ ದ ಹೌಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಮತ್ತೆ ಲೆಕ್ಕ ತಗೊಳ್ಳಿ. ಈಗ ನಾವು ಬಂದು ಸರ್ಕಾರ ಮಾಡಿ 30 ತಿಂಗಳಾಗಿದೆ. 30 ತಿಂಗಳ ಗೃಹಲಕ್ಷ್ಮಿ ಎಷ್ಟು ತಿಂಗಳು ಹೋಗಿದೆ ಅಂತ ಹೇಳೋಣ. ಯಾವ್ದಾದ್ರು 1.5 ತಿಂಗಳು ಬಿಟ್ಟೋಗಿದ್ರೆ ಅದ್ರ ಅರ್ಥ ಹಣ ಬೇರೆ ತಗೊಂಡೋಗಿದ್ದಾರೆ ಅಂತಲ್ಲ. ಕೊಡ್ಬೋದು. ಈ ದುಡ್ಡನ್ನ ಬಿಹಾರದ ಎಲೆಕ್ಷನ್ ಪಂಪ್ ಮಾಡಿದ್ದಾರೆ ಅಂತ ಏನ್ ಹೇಳ ಎಲ್ಲ ಒಂದು ಆರೋಪ ಮಾಡಿದಾಗ ಅದಕ್ಕೊಂದು ಗಾಂಭೀರ್ಯ ಇರಬೇಕು. ಆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಗೌರವ ತರುವಂತ ರೀತಿಯಲ್ಲಿ ಇರಬೇಕು. ಏನೋ ಮನ್ಸೋ ಇಚ್ಛೆ ಬಾಯಿಗೆ ಬಂದಂತದ್ದೆಲ್ಲ ಆರೋಪ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಎಲ್ಲಾ ಸಂದರ್ಭದಲ್ಲೂ ನೋಡಿ ನೀವು, ಎಲ್ಲ ಒಂದು ರೀತಿಯಾದಂತ ಸುಮ್ಮನೆ ಭಾವನೆಗಳನ್ನ ಕೇಳೋಂತ ಬಂದ್ಬಿಡ್ತಾರೆ. ಯಾರು ಸತ್ತ ಅಂದ್ರೆ ಯಾರು ಬಂದ್ಬಿಡ್ತಾರೆ. ಎಲ್ಲ ಒಂದು ಸೂಸೈಡ್ ಆಯ್ತು ಅಂದ್ರೆ ಅಲ್ಲಿ ಓಡೋಗ್ಬಿಡ್ತಾರೆ. ಧರ್ಮಸ್ಥಳ ಮಾಡಿದ್ರಲ್ಲ, ಏನಾಯ್ತು ಈಗ? ಧರ್ಮಸ್ಥಳಕ್ಕೆ ಇವರೆಲ್ಲ ಕಾರ್ ಎತ್ಕೊಂಡು ಹೋದ್ರಲ್ಲ, ಯಾಕೆ ಹೋದ್ರು? ಅವ್ರಿಗೇನ್ ಧರ್ಮಸ್ಥಳ ದೇವಾಲಯದ ದೇವ್ರ ಮೇಲೆ ಭಕ್ತಿ ಆಗ್ಲಿ, ಅಲ್ಲಿ ಶ್ರದ್ಧೆ ಆಗ್ಲಿ, ಅದನ್ನ ಉಳಿಸ್ಬೇಕು ಅಂತ ಹೇಳುವಂತದ್ದಾರಲ್ಲ. ರಾಜಕೀಯ ಲಾಭ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ದಟ್ ಈಸ್ ದೇರ್ ಕಲ್ಚರ್.
ಅದರಿಂದ ಅವರ ಆರೋಪಗಳಿಗೆ ಅನಾವಶ್ಯಕ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ವಿರೋಧ ಪಕ್ಷ ಮಾಡಬಾರ್ದು. ಸದನದಲ್ಲಿ ಜವಾಬ್ದಾರಿಯುತವಾದಂಥ ಪ್ರಶ್ನೆಯನ್ನು ಕೇಳಲಿ, ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧವಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶಾಸಕರಾದಂತ ಎಸ್ ಪೊನ್ನಣ್ಣ ಅವ್ರ ಜೊತೆಲಿದ್ದೇನೆ ಸರ್. ಈಗ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋನ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಈಗ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೇ ಇದ್ರು. ಸದನದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ಇವ್ರು ಕಾಣಿಸ್ಕೊಂಡಿಲ್ಲ ಅಂತ ಏನು ಅರ್ಥ ಆಗ್ತಲ್ಲ ನನಗೆ. ಶಿ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಅಸೆಂಬ್ಲಿ ಅಂಡ್ ಶಿ ಹ್ಯಾಸ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವರ ಲೆಕ್ಕಾಚಾರದ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿ ಬೇರೆದನ್ನ ಮಾತಾಡ್ತಾ ಇದ್ದಾರೆ. ಕೇಳಿರುವಂತ 2 ತಿಂಗಳು ಯಾಕೆ ಪಾವತಿ ಆಗಿಲ್ಲ ಅಂತ ಉತ್ತರ ಬಂದಿಲ್ಲ. ಮಾಧ್ಯಮಗಳು ಕೇಳಿದ್ರು ಕೂಡ ಓಡೋಗ್ತಾ ಇದ್ದಾರೆ ಅನ್ನೋ ಒಂದು ಧಾಟಿಯಲ್ಲಿ ಈಗ ಪೋಸ್ಟ್ ಆಗಿರೋದು. ನೋಡಿ, ಈ ನಿರಾಧಾರಿತ ಆರೋಪ ಅಂತ ಹೇಳಿದ್ರೆ ಇದು ಒಂದು ನೇರ ಉದಾಹರಣೆ. ಯಾವ ಹಣ ಸರ್ಕಾರದ ಬೊಕ್ಕಸೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತ ಪ್ರಕ್ರಿಯೆ ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಅದು ಯಾವುದೋ 2 ತಿಂಗಳು ಹೋಗ್ಲಿಲ್ಲ ಅಂತ ಹೇಳಿ ಅರ್ಥ ಏನು? ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಏನು ಅರ್ಥನೇ ಇಲ್ವಲ್ಲ, ಇಟ್ಸ್ ಮೀನಿಂಗ್ಲೆಸ್. ಒಂದು ಸಚಿವರು ತಿಂದಿದ್ದಾರೆ, ಇಲ್ಲಾಂದ್ರೆ ಅಧಿಕಾರಿಗಳು ತಿಂದಿದ್ದಾರೆ ಅಂತ ಆರೋಪ. ಆಗತ್ತೆ, ಸಾಧ್ಯ ಇದೆ. ಲೆಟ್ ಅಸ್ ಬಿ ಲಾಜಿಕಲ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಲ್ಲ. ಯಾರೇ ತಗೊಂಡು ಎಲ್ಲ ಒಂದ್ ಕಡೆ ಹಣನ ಸಂಗ್ರಹಣೆ ಮಾಡಿದ್ದಾರೆ, ಹಣನ ಡ್ರಾ ಮಾಡಿದ್ದಾರೆ, ತಗೊಂಡೋಗಿದ್ದಾರೆ. ಏನಾರು ಒಂದ್ ಬೇಕಲ್ಲ, ಆಧಾರ ಬೇಕಲ್ಲ. ಈ ತರ ಒಂದು ಆರೋಪ, ಗಂಭೀರವಾದಂತ ಆರೋಪ ಮಾಡಿದಾಗ ಸುಮ್ಮನೆ 2 ತಿಂಗಳದ್ದು ಏನೋ ಇವ್ರು ಕೇಳಿದ್ದು ಇವ್ರ ಲೆಕ್ಕಾಚಾರದ ಪ್ರಕಾರ ಇಲ್ಲ ಅಂತ ಭಾವಿಸೋಣ ಒಪ್ಪಿದ್ರು ಕೂಡ ಅದೆಲ್ಲ ತಗೊಂಡು ದೀಸ್ ಆರ್ ಆಲ್ ಬೇಸ್ಲೆಸ್ ಎಲಿಗೇಷನ್ಸ್. ಸಿ ವಾಸ್ ಪ್ರೆಸೆಂಟ್ ಇನ್ ದ ಹೌಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಮತ್ತೆ ಲೆಕ್ಕ ತಗೊಳ್ಳಿ. ಈಗ ನಾವು ಬಂದು ಸರ್ಕಾರ ಮಾಡಿ 30 ತಿಂಗಳಾಗಿದೆ. 30 ತಿಂಗಳ ಗೃಹಲಕ್ಷ್ಮಿ ಎಷ್ಟು ತಿಂಗಳು ಹೋಗಿದೆ ಅಂತ ಹೇಳೋಣ. ಯಾವ್ದಾದ್ರು 1 ತಿಂಗಳು ಬಿಟ್ಟೋಗಿದ್ರೆ ಅದ್ರ ಅರ್ಥ ಹಣ ಬೇರೆ ತಗೊಂಡೋಗಿದ್ದಾರೆ ಅಂತಲ್ಲ. ಕೊಡ್ಬೋದು. ಈ ದುಡ್ಡನ್ನ ಬಿಹಾರದ ಎಲೆಕ್ಷನ್ ಪಂಪ್ ಮಾಡಿದ್ದಾರೆ ಅಂತ ಏನ್ ಹೇಳ ಎಲ್ಲ ಒಂದು ಆರೋಪ ಮಾಡಿದಾಗ ಅದಕ್ಕೊಂದು ಗಾಂಭೀರ್ಯ ಇರಬೇಕು. ಆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಗೌರವ ತರುವಂತ ರೀತಿಯಲ್ಲಿ ಇರಬೇಕು. ಏನೋ ಮನ್ಸೋ ಇಚ್ಛೆ ಬಾಯಿಗೆ ಬಂದಂತದ್ದೆಲ್ಲ ಆರೋಪ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಎಲ್ಲಾ ಸಂದರ್ಭದಲ್ಲೂ ನೋಡಿ ನೀವು, ಎಲ್ಲ ಒಂದು ರೀತಿಯಾದಂತ ಸುಮ್ಮನೆ ಭಾವನೆಗಳನ್ನ ಕೇಳೋಂತ ಬಂದ್ಬಿಡ್ತಾರೆ. ಯಾರು ಸತ್ತ ಅಂದ್ರೆ ಯಾರು ಬಂದ್ಬಿಡ್ತಾರೆ. ಎಲ್ಲ ಒಂದು ಸೂಸೈಡ್ ಆಯ್ತು ಅಂದ್ರೆ ಅಲ್ಲಿ ಓಡೋಗ್ಬಿಡ್ತಾರೆ. ಧರ್ಮಸ್ಥಳ ಮಾಡಿದ್ರಲ್ಲ, ಏನಾಯ್ತು? ಈಗ ಧರ್ಮಸ್ಥಳಕ್ಕೆ ಇವರೆಲ್ಲ ಕಾರ್ ಎತ್ಕೊಂಡು ಹೋದ್ರಲ್ಲ, ಯಾಕೆ ಹೋದ್ರು? ಅವ್ರಿಗೇನ್ ಧರ್ಮಸ್ಥಳ ದೇವಾಲಯದ ದೇವರ ಮೇಲೆ ಭಕ್ತಿ ಆಗ್ಲಿ, ಅಲ್ಲಿ ಶ್ರದ್ಧೆ ಆಗ್ಲಿ, ಅದನ್ನ ಉಳಿಸ್ಬೇಕು ಅಂತ ಹೇಳುವಂತದ್ದಾರಲ್ಲ. ರಾಜಕೀಯ ಲಾಭ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ದಟ್ ಈಸ್ ದೇರ್ ಕಲ್ಚರ್. ಅದರಿಂದ ಅವರ ಆರೋಪಗಳಿಗೆ ಅನಾವಶ್ಯಕ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ವಿರೋಧ ಪಕ್ಷ ಮಾಡಬಾರ್ದು. ಸದನದಲ್ಲಿ ಜವಾಬ್ದಾರಿಯುತವಾದಂತ ಪ್ರಶ್ನೆಯನ್ನು ಕೇಳಲಿ, ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧವಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶಾಸಕರಾದಂತ ಎಸ್ ಪೊನ್ನಣ್ಣ ಅವ್ರ ಜೊತೆಲಿದ್ದೇನೆ ಸರ್. ಈಗ ಸದನಕ್ಕೆ ಉತ್ತರ ಕೊಡಬೇಕಾದಂತ ಸಚಿವರು ಕಾಣೆಯಾಗಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋನ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಈಗ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೇ ಇದ್ರು. ಸದನದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ಇವ್ರು ಕಾಣಿಸ್ಕೊಂಡಿಲ್ಲ ಅಂತ ಏನು ಅರ್ಥ ಆಗ್ತಲ್ಲ ನನಗೆ. ಶಿ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದಿ ಅಸೆಂಬ್ಲಿ ಅಂಡ್ ಶಿ ಹ್ಯಾಸ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವರ ಲೆಕ್ಕಾಚಾರದ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿ ಬೇರೆದನ್ನ ಮಾತಾಡ್ತಾ ಇದ್ದಾರೆ. ಕೇಳಿರುವಂತ 2 ತಿಂಗಳು ಯಾಕೆ ಪಾವತಿ ಆಗಿಲ್ಲ ಅಂತ ಉತ್ತರ ಬಂದಿಲ್ಲ. ಮಾಧ್ಯಮಗಳು ಕೇಳಿದ್ರು ಕೂಡ ಓಡೋಗ್ತಾ ಇದ್ದಾರೆ ಅನ್ನೋ ಒಂದು ಧಾಟಿಯಲ್ಲಿ ಈಗ ಪೋಸ್ಟ್ ಆಗಿರೋದು. ನೋಡಿ, ಈ ನಿರಾಧಾರಿತ ಆರೋಪ ಅಂತ ಹೇಳಿದ್ರೆ ಇದು ಒಂದು ನೇರ ಉದಾಹರಣೆ. ಯಾವ ಹಣ ಸರ್ಕಾರದ ಬೊಕ್ಕಸೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹೋಗುವಂತ ಪ್ರಕ್ರಿಯೆ ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಅದು ಯಾವ್ದೋ 2 ತಿಂಗಳು ಹೋಗ್ಲಿಲ್ಲ ಅಂತ ಹೇಳಿ ಅರ್ಥ ಏನು? ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಏನು ಅರ್ಥನೇ ಇಲ್ವಲ್ಲ, ಇಟ್ಸ್ ಮೀನಿಂಗ್ಲೆಸ್. ಒಂದು ಸಚಿವರು ತಿಂದಿದ್ದಾರೆ, ಇಲ್ಲಾಂದ್ರೆ ಅಧಿಕಾರಿಗಳು ತಿಂದಿದ್ದಾರೆ ಅಂತ ಆರೋಪ. ಆಗತ್ತೆ, ಸಾಧ್ಯ ಇದೆ. ಲೆಟ್ ಅಸ್ ಬಿ ಲಾಜಿಕಲ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಲ್ಲ. ಯಾರೇ ತಗೊಂಡು ಎಲ್ಲ ಒಂದ್ ಕಡೆ ಹಣನ ಸಂಗ್ರಹಣೆ ಮಾಡಿದ್ದಾರೆ, ಹಣನ ಡ್ರಾ ಮಾಡಿದ್ದಾರೆ, ತಗೊಂಡೋಗಿದ್ದಾರೆ. ಏನಾರು ಒಂದ್ ಬೇಕಲ್ಲ, ಆಧಾರ ಬೇಕಲ್ಲ. ಈ ತರ ಒಂದು ಆರೋಪ, ಗಂಭೀರವಾದಂತ ಆರೋಪ ಮಾಡಿದಾಗ ಸುಮ್ಮನೆ 2 ತಿಂಗಳದ್ದು ಏನೋ ಇವ್ರು ಕೇಳಿದ್ದು ಇವ್ರ ಲೆಕ್ಕಾಚಾರದ ಪ್ರಕಾರ ಇಲ್ಲ ಅಂತ ಭಾವಿಸೋಣ ಒಪ್ಪಿದ್ರು ಕೂಡ ಅದೆಲ್ಲ ತಗೊಂಡು ದೀಸ್ ಆರ್ ಆಲ್ ಬೇಸ್ಲೆಸ್ ಎಲಿಗೇಷನ್ಸ್. ಶಿ ವಾಸ್ ಪ್ರೆಸೆಂಟ್ ಇನ್ ದ ಹೌಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಮತ್ತೆ ಲೆಕ್ಕ ತಗೊಳ್ಳಿ. ಈಗ ನಾವು ಬಂದು ಸರ್ಕಾರ ಮಾಡಿ 30 ತಿಂಗಳಾಗಿದೆ. 30 ತಿಂಗಳ ಗೃಹಲಕ್ಷ್ಮಿ ಎಷ್ಟು ತಿಂಗಳು ಹೋಗಿದೆ ಅಂತ ಹೇಳೋಣ. ಯಾವ್ದಾದ್ರು 1 ತಿಂಗಳು ಬಿಟ್ಟೋಗಿದ್ರೆ ಅದ್ರ ಅರ್ಥ ಹಣ ಬೇರೆ ತಗೊಂಡೋಗಿದ್ದಾರೆ ಅಂತಲ್ಲ. ಕೊಡ್ಬೋದು. ಈ ದುಡ್ಡನ್ನ ಬಿಹಾರದ ಎಲೆಕ್ಷನ್ ಪಂಪ್ ಮಾಡಿದ್ದಾರೆ ಅಂತ ಏನ್ ಹೇಳ ಎಲ್ಲ ಒಂದು ಆರೋಪ ಮಾಡಿದಾಗ ಅದಕ್ಕೊಂದು ಗಾಂಭೀರ್ಯ ಇರಬೇಕು. ಆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ ಒಂದು ಗೌರವ ತರುವಂತ ರೀತಿಯಲ್ಲಿ ಇರಬೇಕು. ಏನೋ ಮನ್ಸೋ ಇಚ್ಛೆ ಬಾಯಿಗೆ ಬಂದಂತದ್ದೆಲ್ಲ ಆರೋಪ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಎಲ್ಲಾ ಸಂದರ್ಭದಲ್ಲೂ ನೋಡಿ ನೀವು, ಎಲ್ಲ ಒಂದು ರೀತಿಯಾದಂತ ಸುಮ್ಮನೆ ಭಾವನೆಗಳನ್ನ ಕೇಳೋಂತ ಬಂದ್ಬಿಡ್ತಾರೆ.
ಯಾರು ಸತ್ತ ಅಂದ್ರೆ ಯಾರು ಬಂದ್ಬಿಡ್ತಾರೆ, ಎಲ್ಲ ಒಂದು ಸೂಸೈಡ್ ಆಯ್ತು ಅಂದ್ರೆ ಅಲ್ಲಿ ಓಡೋಗ್ಬಿಡ್ತಾರೆ. ಧರ್ಮಸ್ಥಳ ಮಾಡಿದ್ರಲ್ಲ, ಏನಾಯ್ತು ಈಗ? ಧರ್ಮಸ್ಥಳಕ್ಕೆ ಇವರೆಲ್ಲ ಕಾರ್ ಎತ್ಕೊಂಡು ಹೋದ್ರಲ್ಲ, ಯಾಕೆ ಹೋದ್ರು? ಅವ್ರಿಗೇನ್ ಧರ್ಮಸ್ಥಳ ದೇವಾಲಯದ ಆ ದೇವ್ರ ಮೇಲೆ ಭಕ್ತಿ ಆಗ್ಲಿ, ಅಲ್ಲಿ ಶ್ರದ್ಧೆ ಆಗ್ಲಿ, ಅದನ್ನ ಉಳಿಸ್ಬೇಕು ಅಂತ ಹೇಳುವಂಥದ್ದಾರಲ್ಲ. ರಾಜಕೀಯ ಲಾಭ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ದಟ್ ಈಸ್ ದೇರ್ ಕಲ್ಚರ್. ಅದರಿಂದ ಅವರ ಆರೋಪಗಳಿಗೆ ಅನಾವಶ್ಯಕ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ವಿರೋಧ ಪಕ್ಷ ಮಾಡಬಾರ್ದು. ಸದನದಲ್ಲಿ ಜವಾಬ್ದಾರಿಯುತವಾದಂಥ ಪ್ರಶ್ನೆಯನ್ನು ಕೇಳಲಿ, ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧವಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.